ನಮಸ್ಕಾರ ಸ್ನೇಹಿತರೆ, ವಾಚ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಟೈಪ್ ಆಫ್ ಸೆಂಟೆನ್ಸ್ ನ ನೋಡೋಣ. ಸೊ ನಿನ್ನೆ ಒಂದು ತರಗತಿಯಲ್ಲಿ ನಾವು 10th ಕ್ಲಾಸ್ ಅಲ್ಲಿ ಇರ್ತಕ್ಕಂತ ಟೈಪ್ ಆಫ್ ಸೆಂಟೆನ್ಸ್ ನ ನೋಡಿದ್ವಿ. ಸೊ ಅಲ್ಲಿರೋ ಟೈಪ್ ಆಫ್ ಸೆಂಟೆನ್ಸ್ ಮತ್ತೆ ನಾನು ಇವತ್ತು ಹೇಳ್ತಾ ಇರೋ ಟೈಪ್ ಆಫ್ ಸೆಂಟೆನ್ಸ್ ಡಿಫರೆಂಟ್ ಆಗಿದೆ. ಸೊ ಅಲ್ಲಿ ನಾವು ಕಂಪೌಂಡ್, ಸಿಂಪಲ್ ಅಂಡ್ ಕಂಪೌಂಡ್ ಕಾಂಪ್ಲೆಕ್ಸ್ ಮತ್ತೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ನ ನೋಡಿದ್ವಿ ಅಲ್ವಾ. ಸಿಂಪಲ್, ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ನ ನೋಡಿದ್ವಿ. ಬಟ್ ಇವತ್ತಿನ ತರಗತಿಯಲ್ಲಿ ನಾವು ಡಿಕ್ಲೇಟಿವ್ ಸೆಂಟೆನ್ಸ್ ಅಂದ್ರೆ ಏನು, ಇಂಟರಾಗೇಟಿವ್ ಅಂತ ಅಂದ್ರೆ ಏನು, ಅಂಡ್ ಇಂಪರೇಟಿವ್ ಅಂಡ್ ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಏನು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ, ಯಾರೆಲ್ಲ 6ರಿಂದ 10ನೇ ತರಗತಿಯವರೆಗೂ LBA ಪ್ರಶ್ನೋತ್ತರಗಳನ್ನ ನೋಡಿಲ್ವೋ ನೋಡ್ಕೊಳ್ಳಿ. ಅದಾದ್ಮೇಲೆ ತುಂಬಾ ಜನ PDF ನೋಟ್ಸ್ ಹಾಕಿ ಮೇಡಮ್ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ನಿಮ್ಗೆ PDF ನೋಟ್ಸ್ ಕೂಡ ನಾನು ಅವೈಲೇಬಲ್ ಮಾಡಿದ್ದೀನಿ. ಸೊ ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಲಿಂಕ್ ಮೂಲಕ ನನ್ನ ಚಾನಲ್ಗೆ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಫಾರ್ ಅದರ್ ಲೇಟ್ ವಿ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಟೈಪ್ ಆಫ್ ಸೆಂಟೆನ್ಸ್ ನ ನೋಡ್ತಾ ಇದ್ದೀರಿ. ಸೆಂಟೆನ್ಸ್ ಆರ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಅ ಕಂಪ್ಲೀಟ್ ಥಾಟ್. ಒಂದು ಸೆಂಟೆನ್ಸ್ ಅಂದ್ರೆ ಒಂದು ಥಾಟ್ ಅನ್ನ ಕಂಪ್ಲೀಟ್ ಆಗಿ ಹೇಳ್ಬೇಕು ತನ್ನ ವರ್ಡ್ಸ್ ನ ಮೂಲಕ. ಸೆಂಟೆನ್ಸ್ ಆರ್ ಗ್ರೂಪ್ ಆಫ್ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ ಅ ಕಂಪ್ಲೀಟ್ ಥಾಟ್ ಅಲ್ವಾ. ಒಂದು ವಿಚಾರ ನೀವ್ ಏನ್ ಹೇಳ್ಬೇಕಂತಿದ್ದೀರಾ ಆ ವಿಚಾರ ಕಂಪ್ಲೀಟ್ ಆಗಿ ವರ್ಡ್ಸ್ ಗಳ ಮೂಲಕ ಹೇಳೋದನ್ನೇ ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಯಾವ ಯಾವ ಸೆಂಟೆನ್ಸ್ ಬರುತ್ತೆ ಅನ್ನೋದೇ ಆದ್ರೆ ಸ್ನೇಹಿತರೆ. ಸೊ ನೋಡಿ, ತುಂಬಾ ಕಲರ್ಫುಲ್ ಆಗಿ ಇವತ್ತಿನ ಒಂದು ಕ್ಲಾಸ್ ನಿಮ್ಗೆ ನಾನು ತಗೊಂಡ್ ಬಂದಿದ್ದೀನಿ. ಸೊ ಫಸ್ಟ್ ಡಿಕ್ಲರೇಟಿವ್ ಸೆಂಟೆನ್ಸ್ ನೋಡ್ತಾ ಹೋಗೋಣ. ಏನು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಅಂದ್ರೆ, ಮೇಕ್ ಎ ಸ್ಟೇಟ್ಮೆಂಟ್ಸ್ ಗಳಿರುತ್ತೆ ಸ್ನೇಹಿತರೆ. ಡಿಕ್ಲರೇಟಿವ್ ಸೆಂಟೆನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಗಳಿರುತ್ತವೆ, ಅಂದ್ರೆ ಹೇಳಿಕೆಗಳಿರ್ತವೆ. ಸಿಂಪಲ್. ಟೆಲ್ಸ್ ಸಮಥಿಂಗ್, ಏನಾದ್ರೂ ಒಂದು ಹೇಳ್ತಾ ಇರತ್ತೆ. ಸ್ಟೇಟ್ಮೆಂಟ್ ಅಂದ್ರೆ ಹೇಳೋದಾಗತ್ತಲ್ವಾ. ಸೊ ಎಂಡ್ಸ್ ವಿತ್ ಇದನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಂಡ್ಸ್ ವಿತ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ, ನಾನು ಇಲ್ಲಿ ಫುಲ್ ಸ್ಟಾಪ್ ಅಂತ ಹೇಳ್ತೀನಿ ನಿಮ್ಗೆ. ಸೊ ಫುಲ್ ಸ್ಟಾಪ್ ಇರುತ್ತೆ, ಎಲ್ಲಿ ಫುಲ್ ಸ್ಟಾಪ್ ಇರುತ್ತೋ ಅದು ನಿಮ್ಗೆ ಸ್ಟೇಟ್ಮೆಂಟ್ ಆಗಿರುತ್ತೆ. ಅಂಡ್ ಬೇರೆ ಸೆಂಟೆನ್ಸ್ ಅಲ್ಲಿ ಫುಲ್ ಸ್ಟಾಪ್ ಬರೋದಿಲ್ವಾ ಮೇಡಮ್? ಖಂಡಿತವಾಗ್ಲೂ ಬರುತ್ತೆ. ಬಟ್ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಕೇವಲ ಒಂದು ಫುಲ್ ಸ್ಟಾಪ್ ಅನ್ನ ಮಾತ್ರ ಹೊಂದಿರುತ್ತೆ. ಬೇರೆ ಸೆಂಟೆನ್ಸ್ ಕಾಮಗಳ ಜೊತೆ ಇರುತ್ತೆ, ಕಾಮಾಸ್ ಅಂತ ಕರಿತೀವಿ ನಾವು. ಅಂಡ್ ಫುಲ್ ಸ್ಟಾಪ್ ಕೂಡ ಇರುತ್ತೆ. ಸೊ ನಿಮ್ಗೆ ಬರ್ತಾ ಬರ್ತಾ ಎಲ್ಲ ಗೊತ್ತಾಗುತ್ತೆ ರೀ. ಓಕೆ, ಎಲ್ಲಾ 4 ಟೈಪ್ಸ್ ಆಫ್ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ದ ಸನ್ ಶೈನ್ಸ್ ಬ್ರೈಟ್ಲಿ ಟುಡೇ. ಒಂದು ಹೇಳಿಕೆಯನ್ನ ಕೊಟ್ಟೆ ನಾನು, ಅಲ್ಲಿ ಫುಲ್ ಸ್ಟಾಪ್ ಒಂದಿಗೆ ಎಂಡ್ ಮಾಡಿದ್ದೀನಿ. ಏನ್ ಹೇಳಿಕೆ ಕೊಟ್ಟಿದ್ದೀನಿ? ದ ಸನ್ ಶೈನ್ ಬ್ರೈಟ್ ಟುಡೇ. ದ ಸನ್ ಶೈನ್ಸ್ ಬ್ರೈಟ್ ಟುಡೇ. ಇವತ್ತು ಸೂರ್ಯ ತುಂಬಾ ಒಂದೇನಂತಂದ್ರೆ ಹೊಳಿತಾ ಇದ್ದಾನೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀನಿ. ಹೇಳಿಕೆಯ ರೂಪದಲ್ಲಿದ್ದಾಗ ಅದು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅಸರ್ಟಿವ್ ಸೆಂಟೆನ್ಸ್ ಅಂತ ಕೂಡ ಸ್ನೇಹಿತರೆ ಇದಕ್ಕೆ ಕರೀತಾರೆ. ಇದೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಇಂಟರಾಗೇಟಿವ್ ಅಂತ ಅಂದ್ರೆ ಕ್ವಶನ್. ವೆರಿ 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 ಈಸಿ ಅಂಡ್ ಜಾಸ್ತಿ ಕ್ವಶನ್ ಆಗಿರೋದು ಒಂದು ಇಂಟರಾಗೇಟಿವ್. ಅದಾದ್ಮೇಲೆ ಒಂದು ಇಂಪೇರೇಟಿವ್ ಸೆಂಟೆನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಸೊ ಏನು ಇಂಟರಾಗೇಟಿವ್ ಅಂತ ಅಂದಾಗ, ಆಸ್ಕ್ ಅ ಕ್ವಶನ್ ಇದ್ದಿದ್ದೆಲ್ಲ ಇಂಟರಾಗೇಟಿವ್ ರೀ. ಸಿಂಪಲ್. ಆಸ್ಕ್ ಸಮಥಿಂಗ್. ನಿಮ್ಗೆ ಏನ್ ಸಮ್ ಟೈಮ್ ಏನಾಗುತ್ತೆ ಅಂತ ಅಂದ್ರೆ ಕ್ವಶನ್ಸ್ ಆಶ್ಚರ್ಯದಾಯಕವಾಗಿ ಕೂಡ ಇರುತ್ತೆ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ನಿಮ್ಗೆ. ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ಇಷ್ಟನ್ನ ನೆನ್ಪಿಟ್ಕೊಳ್ಳಿ, ಯಾವ ವಾಕ್ಯ ಪ್ರಶ್ನೆಯನ್ನ ಕೇಳ್ತಾ ಇದೆಯೋ ಅದು ಪ್ರಶ್ನಾರ್ಥಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವೋ ಅಲ್ವಾ, ಹಾಗೆ. ಸೊ ಎಂಡ್ಸ್ ವಿತ್ ಅ ಕ್ವಶನ್ ಮಾರ್ಕ್. ಏನೋ ಆ ಕ್ವಶನ್ ನಮ್ಗೆ ಕೇಳ್ತಾ ಇದೆ, ಆಸ್ಕ್. ಅದಾದ್ಮೇಲೆ ಅದು ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಮತ್ತೆ ವೆನ್, ವೇರ್ ಇಂತ ಕ್ವಶನ್ ಇಂದ ಸ್ಟಾರ್ಟ್ ಆದ್ರೂ ಕೂಡ ಅಲ್ಲಿ ಕ್ವಶನ್ ಮಾರ್ಕ್ ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಒಂದ್ ವೇಳೆ ಕ್ವಶನ್ ಮಾರ್ಕ್ ಇರ್ಲಿಲ್ಲ ಅಂದ್ರೆ ಈ ತರ ಬಂದಿತ್ತು ಅಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಅಂತ ಕರಿತೀವಿ. ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಅಂತೀವಿ. ಹಾಗಾದ್ರೆ ವಾಟ್ ಅಂತ ಬಂದಿದೆ ಅಂದ್ಬಿಟ್ಟು ಅದು ಕ್ವಶನ್ ಮಾರ್ಕ್ ಆಗುತ್ತಾ? ಇಲ್ಲ. ನೀವು ಲಾಸ್ಟ್ ಅಲ್ಲಿ ಕಂಪಲ್ಸರಿ ಏನ್ ನೋಡ್ಬೇಕಾಗತ್ತೆ? ಅಲ್ಲಿ ಮಾರ್ಕ್ ನ ನೋಡ್ಬೇಕಾಗತ್ತೆ. ಆ ಮಾರ್ಕ್ ಇದ್ರೆ ಮಾತ್ರ, ಕ್ವಶನ್ ಮಾರ್ಕ್ ಇದ್ರೆ ಮಾತ್ರ ಅದು ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ವಾಟ್ ಈಸ್ ಯುವರ್ ಫೇವ್ರೆಟ್ ಬುಕ್ ಅಂತ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಐ ಆಸ್ಕ್ ಸಮಥಿಂಗ್ ಯು. ನಿಮ್ಮ ಒಂದು ಫೇವ್ರೆಟ್ ಬುಕ್ ಯಾವುದು ಅಂತ ಕೇಳಿದೆ. ಸೊ ನೋಡಿ, ಇಲ್ಲಿ ನಾನು ನಿಮ್ಗೆ ಒಂದು ಆಸ್ಕ್ ಸಮಥಿಂಗ್, ನಾನು ನಿಮ್ಗೆ ಒಂದು ಏನೋ ಕೇಳಿದ್ದೀನಿ, ಅದ್ರ ಜೊತೆಗೆ ಇಲ್ಲಿ ಕ್ವಶನ್ ಮಾರ್ಕ್ ಇಂದ ಇಲ್ಲಿ ಎಂಡ್ ಆಗಿದೆ. ಓಕೆ, ಎಸ್, ಕ್ಲಿಯರ್ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡಕ್ಕೆ ಜಿಪ್ಪುಣತನ ಮಾಡಬೇಡಿ. ಇನ್ನು ಹೆಚ್ಚು ವಿಡಿಯೋಗಳು ತರಲಿಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಲೈಕ್ ಮಾಡಿ, ಅದ್ರ ಜೊತೆಗೆ ಹೈಪ್ ಮಾಡಿ, ಪಾಯಿಂಟ್ಸ್ ನ ಕೊಡೋದು ಕೂಡ ಮರಿಬೇಡಿ ಸ್ನೇಹಿತರೆ.
ಇಂಪೆರೇಟಿವ್ ಸೆಂಟೆನ್ಸ್, ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಆಗಿದೆ. ಓಕೆ, ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಗಿವ್ಸ್ ಅ ಕಮಾಂಡ್ ಆರ್ ಮೇಕ್ಸ್ ಅ ರಿಕ್ವೆಸ್ಟ್. ಕಮಾಂಡ್ಸ್ಗಳಿರುತ್ತೆ ಅಥವಾ ರಿಕ್ವೆಸ್ಟ್ಗಳಿರುತ್ತೆ. ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟೆಲ್ ಸಮ್ ಒನ್ ಟು ಡೂ ಸಮಥಿಂಗ್. ಆರ್ಡರ್ ಮಾಡ್ಬೋದು, ಸಜೆಷನ್ ಕೊಡ್ಬೋದು, ಅಡ್ವೈಸ್ ಕೊಡ್ಬೋದು, ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ಸೊ ಟೆಲ್ಸ್ ಸಮ್ ಒನ್ ಟು ಡೂ ಸಮಥಿಂಗ್ ಎಂಡ್ ವಿತ್ ಅ, ನೋಡಿ ಎಂಡ್ ವಿತ್ ಅ ಪೀರಿಯಡ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಫುಲ್ ಸ್ಟಾಪ್. ಅರ್ಥ ಆಯ್ತಾ? ಸೊ ನೋಡಿ ಎಕ್ಸಾಂಪಲ್, ಪ್ಲೀಸ್ ಟರ್ನ್ ಇನ್ ಯುವರ್ ಹೋಮ್ ವರ್ಕ್ ಅಂತ ಹೇಳ್ತೀನಿ ನಾನು. ಓಕೆ, ಪ್ಲೀಸ್ ಟರ್ನ್ ಇನ್ ಯುವರ್ ಹೋಮ್ ವರ್ಕ್ ಅಂತ ಹೇಳಿದೆ. ಸೊ ಇಲ್ಲಿ ಪ್ಲೀಸ್ ಅಂತ ಬಂತು. ಪ್ಲೀಸ್ ಅಂತ ಅಂದ್ರೆ ಏನಿದು? ಇದು ರಿಕ್ವೆಸ್ಟ್ ಆಗಿದೆ. ಸೊ ನೀವು ವರ್ಡ್ ಮೇಲೆ ನೀವು ಏನ್ ಮಾಡ್ಬೋದು, ಡಿಸೈಡ್ ಮಾಡ್ಬೋದು ಯಾವ ಇಂಪೆರೇಟಿವ್ ಸೆಂಟೆನ್ಸ್ ಇದೆ ಅಂತ. ಇದೇನೋ ರಿಕ್ವೆಸ್ಟ್ ಕೇಳ್ತಾ ಇದೆಯೋ, ಕಮಾಂಡ್ ಇದೆಯೋ, ಆರ್ಡರ್ ಇದೆಯೋ, ಅಥವಾ ಸಜೆಷನ್ ಇದೆಯೋ, ಅದನ್ನ ನೀವು ತಿಳ್ಕೊಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ರೆ ಅಂದ್ರೆ ಅಷ್ಟು ನಾಲೆಜ್ ನಿಮ್ಗೆ ಇರುತ್ತೆ. ಇದಕ್ಕಿಂತ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ನಿಮ್ಗೆ MCQ ಕೂಡ ತಗೊಂಡ್ ಬಂದಿದ್ದೀನಿ, ಹಾಗಾಗಿ ನಾನು ನೆಕ್ಸ್ಟ್ಗೆ ಮೂವ್ ಆಗ್ತೀನಿ. ಎಕ್ಸ್ಕ್ಲಾಮೆಂಟರಿ ಸೆಂಟೆನ್ಸ್. ವಾಟ್ ಈಸ್ ದ ಎಕ್ಸ್ಕ್ಲಾಮೆಂಟರಿ ಸೆಂಟೆನ್ಸ್? ಆಶ್ಚರ್ಯದಾಯಕವಾದ ವಾಕ್ಯ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಅಲ್ವಾ? ಭಾವಸೂಚಕ ವಾಕ್ಯ ಅಂತ ಕರಿತೀವಿ. ಶೋಸ್ ಸ್ಟ್ರಾಂಗ್ ಎಮೋಷನ್ಸ್. ಎಮೋಷನ್ಸ್ ಗಳನ್ನ ತೋರಿಸುತ್ತೆ, ತುಂಬಾ ಇಂಪಾರ್ಟೆಂಟ್. ಏನ್ ತೋರಿಸುತ್ತಾರೆ? ಎಮೋಷನ್ಸ್ ನ ತೋರಿಸುತ್ತೆ. ಓಕೆ, ಶೋಸ್ ಎಕ್ಸೈಟ್ಮೆಂಟ್, ಸರ್ಪ್ರೈಸ್, ಸ್ಟ್ರಾಂಗ್ ಫೀಲಿಂಗ್ಸ್. ಅರ್ಥ ಆಯ್ತಾ? ನೋಡಿ, ಎಕ್ಸೈಟ್ಮೆಂಟ್ ನ ತೋರಿಸುತ್ತೆ, ಸರ್ಪ್ರೈಸ್ ನ ತೋರಿಸುತ್ತೆ, ಸ್ಟ್ರಾಂಗ್ ಫೀಲಿಂಗ್ಸ್ ನ ತೋರಿಸುತ್ತೆ, ಎಂಡ್ ವಿತ್ ದ ಎಕ್ಸ್ಕ್ಲಾಮೇಷನ್ ಪಾಯಿಂಟ್. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಗೆ ಏನೋ ಒಂದು ವಾಟ್ ಇಂದ ಸ್ಟಾರ್ಟ್ ಮಾಡಿ ಲಾಸ್ಟ್ ಕ್ವಶನ್ ಮಾರ್ಕ್ ಕೊಟ್ಟಿರಲ್ಲ ರೀ, ನಿಮ್ಗೆ ಕನ್ಫ್ಯೂಸ್ ಆಗ್ಬೇಕು ಅಂತಾನೆ ಅವ್ರು ಏನ್ ಮಾಡ್ತಾರೆ, ವಾಟ್ ಇಂದ ಸ್ಟಾರ್ಟ್ ಮಾಡಿದ್ರು ಕೂಡ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದೆಯಾ ಅಂತ ನೋಡ್ಕೊಂಡೆ ನೀವು ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಅಂತ ಬಂದಾಗ ಅದು ಕ್ವಶನ್ ಆಗಲ್ಲ, ಅಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಚಿಹ್ನೆಗಳ ಕುರಿತು ಕೂಡ ನೀವು ಏನ್ ಮಾಡ್ಬೇಕು, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ಎಕ್ಸಾಂಪಲ್, ವಾವ್ ದ್ಯಾಟ್ ವಾಸ್ ಅಮೇಝಿಂಗ್ ಅಂತ. ಓಕೆ, ಸೊ ವಾವ್ ದಟ್ ವಾಸ್ ಅಮೇಝಿಂಗ್. ನೋಡಿ ಇಲ್ಲಿ ವಾವ್ ದಟ್ ವಾಸ್ ಅಮೇಝಿಂಗ್ ಅಂತ ಆಶ್ಚರ್ಯವಾಗಿ ಮಾತಾಡ್ತಾ ಇದ್ದಾರೆ. ಸೊ ಬನ್ನಿ, ಈಗ ನಿಮ್ಗೆ ಕಂಪ್ಲೀಟ್ ಆಗಿ ಈ ಸೆಂಟೆನ್ಸ್ ಗೊತ್ತಾಗಿದೆ ಅಂತ ಹೇಳ್ಬೋದು. ಡಿಕ್ಲರೇಟಿವ್ ಸೆಂಟೆನ್ಸ್, ಇಂಟರಗೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಅಂಡ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಸೊ ಈಗ ನಿಮ್ಗೆ ಥಿಯರಿ ಕಂಪ್ಲೀಟ್ ಆಗಿದೆ ಅನ್ಕೋತೀನಿ. ಇವತ್ತು ನಾನು ನಿಮ್ ಜೊತೆಗೆ MCQ ಕೂಡ ತಗೊಂಡ್ ಬಂದಿನಿ. ಇದೇ ರೀತಿ ಕ್ಲಾಸಸ್ ಬೇಕಾಗಿದ್ರೆ ಎಸ್ ಮ್ಯಾಮ್ ಥಿಯರಿ ಜೊತೆಗೆ MCQ ಕೂಡ ತಗೊಂಡ್ ಬನ್ನಿ ಇದೇ ತರ ಅನ್ನೋರು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆನಾ? ಯಾಕಂದ್ರೆ ನಂದು ಟೈಮ್ ತುಂಬಾ ಪ್ರೀಸಿಯಸ್ ಆಗಿರತ್ತೆ. ಆ ಸಮಯನ ಉಳಿಸ್ಕೊಂಡು ನಾನು ಬಂದು ಇಲ್ಲಿ ಕ್ಲಾಸ್ ಮಾಡೋದು ಸ್ವಲ್ಪ ಟೈಮು ಸಿಗಲ್ಲ ರೀ. ಆಲ್ಮೋಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಡೈಲಿ ಅಟ್ಲೀಸ್ಟ್ ಒಂದು ಕ್ಲಾಸ್ ಆದ್ರೂ ಮಾಡ್ತಾ ಇದ್ದೀನಿ. ಓಕೆ, ಸೊ ನನ್ನ ಪರಿಶ್ರಮಕ್ಕೆ ನಿಮ್ಗೊಂದು ಲೈಕ್ ಇರ್ಲಿ. ಓ ಮೈ ಗಾಡ್, ನನ್ನ ಆನ್ಸರ್ ಕಾಣಿಸ್ತಾ? ಇದು ತಪ್ಪು ಮಾಡಿದೆ ನಾನು, ಇರ್ಲಿ. ಸೊ ವಾಟ್ ಅ ಬ್ರೀತ್ ಟೇಕಿಂಗ್ ವಾಟರ್ಫುಲ್ ಇಟ್ ಈಸ್ ಅಂತ ಇದೆ, ಹೌದಾ? ನೋಡಿ ಇಲ್ಲಿ ಎಕ್ಸ್ಕ್ಲಾಮೇಟರಿ ಒಂದು ಮಾರ್ಕ್ ಇದೆ. ಇದು ಒಂದೇ ಸಾಕು, ನಾವು ಜಾಸ್ತಿ ರೀಡ್ ಮಾಡೋದೇ ಬೇಡ. ಓಕೆನಾ? ಸ್ಮಾರ್ಟ್ ಆಗಿದ್ರೆ ಇಷ್ಟ ಆದ್ರೆ ಒಂದೇ ಸಾಕು ರೀ. ಓಕೆ, ವಾಟ್ ಅಂತ ಬಂತಂತ ಕ್ವಶನ್ ಮಾರ್ಕ್ ಇದೆ ಮೇಡಮ್, ಇದು ಇಂಟರಾಗೇಟಿವ್ ಸೆಂಟೆನ್ಸ್. ನೋಡಿ, ಆಪ್ಷನ್ ಎ ಡಿಕ್ಲರೇಟಿವ್, ಆಪ್ಷನ್ ಬಿ ಇಂಟರಾಗೇಟಿವ್, ಆಪ್ಷನ್ ಸಿ ಇಂಪರೇಟಿವ್, ಆಪ್ಷನ್ ಡಿ ಎಕ್ಸ್ಕ್ಲಾಮೇಟರಿನ. ಸ್ನೇಹಿತರೆ, ವಿಡಿಯೋನ ಪಾಸ್ ಮಾಡಿ ನಿಮ್ಮ ಒಂದು ಸ್ವ ಮೌಲ್ಯಮಾಪನವನ್ನ ಆದಷ್ಟು ನೀವೇ ಮಾಡಿಕೊಳ್ಳೋದು ಉತ್ತಮ. ಓಕೆ, ಸೊ ಇಲ್ಲಿ ನೋಡಿ, ವಾಟ್ ಅ ಬ್ರೆತ್ ಟೇಕಿಂಗ್ ವಾಟರ್ ಫಾಲ್ ಇಟ್ ಈಸ್ ಅಂದಾಗ ಇಲ್ಲಿ ಆಶ್ಚರ್ಯದಾಯಕ ಇರೋದ್ರಿಂದ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿದೆ. ರೈಟ್? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನಿಮ್ಗೆ ನೆಕ್ಸ್ಟ್ ಆನ್ಸರ್ ಕಾಣಿಸಲ್ಲ ರೀ. ಎಸ್, ವುಡ್ ಯು ಪ್ಲೀಸ್ ಸ್ವಿಚ್ ಆಫ್ ದ ಫ್ಯಾನ್? ನೋಡಿ, ವುಡ್ ಯು ಪ್ಲೀಸ್ ಸ್ವಿಚ್ ಆಫ್ ದ ಫ್ಯಾನ್ ಅಂತ ಇದೆ. ಸೊ ಇದು ಡಿಕ್ಲರೇಟಿವ್ ಸೆಂಟೆನ್ಸಾ, ಇಂಟರಾಗೇಟಿವ್ ಸೆಂಟೆನ್ಸಾ, ಇಂಪರೇಟಿವ್ ಸೆಂಟೆನ್ಸಾ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಾ? ಸೊ ವುಡ್ ಯು ಪ್ಲೀಸ್ ಅಂತ ಬಂದಿದೆ. ವುಡ್ ಯು ಪ್ಲೀಸ್ ಅಂದಾಗ ರಿಕ್ವೆಸ್ಟ್ ಆಯ್ತು. ಸೊ ರಿಕ್ವೆಸ್ಟ್ ಅಂದಾಗ ಏನಾಗುತ್ತೆ, ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಆಗುತ್ತೆ ಫ್ರೆಂಡ್ಸ್. ದಟ್ಸ್ ವೈ ಇಂಪರೇಟಿವ್ ಸೆಂಟೆನ್ಸ್ ಈಸ್ ದ ರೈಟ್ ಆನ್ಸರ್. ಡಿಕ್ಲರೇಟಿವ್ ಇರ್ಬೇಕಂದ್ರೆ ಫುಲ್ ಸ್ಟಾಪ್ ಇರ್ಬೇಕಾಗಿತ್ತು, ಒಂದು ಹೇಳಿಕೆ ಇರಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ರೀ, ಇಂಟರಾಗೇಟಿವ್ ಅಂದ್ರೆ ಕ್ವಶನ್ ಮಾರ್ಕ್ ಇರಬೇಕಾಗಿತ್ತು. ಎಕ್ಸ್ಕ್ಲಾಮೇಟರಿ ಅಂದಾಗ ಎಕ್ಸ್ಕ್ಲಾಮೇಟರಿ ನಮ್ಗೆ ಒಂದು ಆ ಪಂಚುವೇಶನ್ ಬೇಕಾಗಿತ್ತು, ಅದಿಲ್ಲ. ನೋಡಿ, ಈ ರೀತಿ ಕೂಡ ನೀವು ಡಿಲೀಟ್ ಮಾಡಬಹುದು. ಹಾಗಾಗಿ ನೋಡಿ, ವುಡ್ ಯು ಪ್ಲೀಸ್ ಅಂದಾಗ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೀವು ಕೂಡ ವಿಡಿಯೋನ ಪಾಸ್ ಮಾಡಿ ದಯವಿಟ್ಟು ಆನ್ಸರ್ ಮಾಡಿ ನಿಮ್ಮ ಸ್ವ ಮೌಲ್ಯಮಾಪನವನ್ನ ನೀವೇ ಮಾಡ್ಕೊಳ್ಳಿ. ಎಸ್, ಸೊ ನೋಡಿ,
ವಿಚ್ ಸೆಂಟೆನ್ಸ್ ಈಸ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್? ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಎರಡೂ ಕೂಡ ಒಂದೇ, ಹೇಳಿಕೆಯ ವ್ಯಾಖ್ಯೆ ಅಂತ ಕರಿತೀವಿ ನಾವು ಅಲ್ವಾ. ಸೊ ಆಪ್ಷನ್ ಎ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಹ್ಯಾವ್ ಯು ಸಬ್ಮಿಟೆಡ್ ದ ರಿಪೋರ್ಟ್. ಆಪ್ಷನ್ ಸಿ, ದ ಮ್ಯೂಸಿಯಂ ರಿಮೇನ್ಸ್ ಕ್ಲೋಸ್ಡ್ ಆನ್ ಮಂಡೇ. ಅಂಡ್ ಡಿ, ವಾಟ್ ಎ ಪ್ಲೆಸೆಂಟ್ ಈವ್ನಿಂಗ್. ಪ್ಲೆಸೆಂಟ್ ಈವ್ನಿಂಗ್ ಅಂತ ಇದೆ ನೋಡಿ. ನಮ್ಮ ಕ್ವಶನ್ ಡಿಕ್ಲರೇಟಿವ್ ಕೇಳಿದ್ದಾರೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಸೊ ಇದಾಗಲ್ಲ. ಹೌದಾ? ವಾಟ್ ಎ ಪ್ಲೆಸೆಂಟ್ ಈವ್ನಿಂಗ್ ಅಂದ್ರೆ ಇಲ್ಲಿ ನೋಡಿ ಏನಿದೆ, ಇದು ಎಕ್ಸ್ಕ್ಲಾಮೇಟರಿ ಸಿಂಬಲ್ ಇದೆ, ಸೊ ಇದಾಗಲ್ಲ. ಎರಡು ಡಿಲೀಟ್ ಮಾಡಿದ್ರ. ಅಂಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ದ ಮ್ಯೂಸಿಯಂ ರಿಮೇನ್ಸ್ ಕ್ಲೋಸ್ಡ್ ಆನ್ ಮಂಡೇ ಅಂತ ಇದೆ, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ಇದೆ. ಇವು ಎರಡರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂದ್ರೆ ಇದು ಅಡ್ವೈಸ್ ಆಗುತ್ತೆ ರೀ, ಹಾಗಾಗಿ ಇಂಪರೇಟಿವ್ ಸೆಂಟೆನ್ಸ್ ಆಗುತ್ತೆ, ಇದು ಕೂಡ ಆನ್ಸರ್ ಆಗಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ಮ್ಯೂಸಿಯಂ ರಿಮೇನ್ಸ್ ಕ್ಲೋಸ್ಡ್ ಆನ್ ಮಂಡೇ ನೋಡಿ, ಇಲ್ಲಿ ಫುಲ್ ಸ್ಟಾಪ್ ಇದೆ ಅಲ್ವಾ. ಸೊ ಇದು ಸರಿಯಾದಂತ ಉತ್ತರ ಆಗುತ್ತೆ. ಓಕೆ, ಸೊ ದಯವಿಟ್ಟು ನೋಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಫ್ರೆಂಡ್ಸ್ ಎಲ್ಲರೂ ಕೂಡ ಲೈಕ್ ಮಾಡಿ. ಯಾರೆಲ್ಲ ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತಿದ್ದಾರೆ, ಸ್ವಲ್ಪ ಇಂಗ್ಲಿಷ್ ಹೇಳೋರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ರೀ, ಇರಬಹುದೇನೋ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ, ಹಾಗಾಗಿ ನಾನು ಇಂಗ್ಲಿಷ್ಗೆ ಜಾಸ್ತಿ ಟ್ರಸ್ಟ್ ಮಾಡಿ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಸೊ ಫೋರ್ತ್ ಕ್ವಶನ್, ದ ಸೆಂಟೆನ್ಸ್ ಹೂ ಲೆಫ್ಟ್ ದ ಲೈಟ್ಸ್ ಆನ್, ಹೂ ಲೆಫ್ಟ್ ದ ಲೈಟ್ಸ್ ಆನ್ ಅಂತ ಇದೆ. ಇಲ್ಲಿ ಇಂಪೇರೇಟಿವ್ ಸೆಂಟೆನ್ಸಾ, ಡಿಕ್ಲರೇಟಿವ್ ಸೆಂಟೆನ್ಸಾ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಾ, ಇಂಟರಾಗೇಟಿವ್ ಸೆಂಟೆನ್ಸಾ? ಹೂ ಲೆಫ್ಟ್ ದ ಲೈಟ್ಸ್ ಆನ್ ಕ್ವಶನ್ ಮಾರ್ಕ್ ಇದೆ, ಸೊ ಆರಾಮಾಗಿ ನೀವೇನ್ ಹಾಕ್ಬಹುದು, ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಹಾಕ್ಬಿಡ್ಬಹುದು. ಖಲಾಸ್, ಮುಗಿತ್ರಿ. ಓಕೆ, ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನನ್ನ ವಿಡಿಯೋ ಅಂತ. ನಿಮ್ಗೆ ಇಂಗ್ಲಿಷ್ ತುಂಬಾ ಈಸಿ ಆಗ್ತಿದೆ. ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರೆ, ಮೇಡಮ್ ಇಂಗ್ಲಿಷ್ ಇಷ್ಟು ಈಸಿ ಅಂತ ಗೊತ್ತೇ ಇರಲಿಲ್ಲ, ನಿಮ್ಮ ಕ್ಲಾಸ್ಗಳಿಂದ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಿಮ್ಗೆ ಇವತ್ತು ಫಸ್ಟ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೆ, ಇವತ್ತು ಹೇಳಕ್ಕಾಗ್ಲಿಲ್ಲ, ಮರ್ತೋಯ್ತು, ಐ ಆಮ್ ಸಾರಿ ದಟ್. ಇವಾಗ ಹೇಳ್ತಾ ಇದ್ದೀನಿ. ಓಕೆ, ಎಸ್, ತುಂಬಾ ಒಳ್ಳೆ ಒಪಿನಿಯನ್ಸ್ ಇಂಗ್ಲಿಷ್ ಕ್ಲಾಸಿಂದ ಬರ್ತಾ ಇದೆ. ಸೊ ನಿಮ್ಮ ಒಂದು ಒಪಿನಿಯನ್ನೇ ನಂಗೆ ಜಾಸ್ತಿ ಕ್ಲಾಸ್ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ. ಓಕೆನಾ? ಸೊ ಫಿಫ್ತ್ ಕ್ವಶನ್, ವಿಚ್ ಸೆಂಟೆನ್ಸ್ ಎಕ್ಸ್ಪ್ರೆಸ್ ಅ ಸ್ಟ್ರಾಂಗ್ ಎಮೋಷನ್ಸ್? ನೋಡಿ, ಯಾವ ಒಂದು ಸೆಂಟೆನ್ಸು ನಿಮ್ಗೆ ಸ್ಟ್ರಾಂಗ್ ಆದಂತಹ ಎಮೋಷನ್ಸ್ ಹೇಳುತ್ತೆ ಅಂತ ನೋಡಿ. ಇಲ್ಲಿ ಸೆಂಟೆನ್ಸ್ ನ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದ್ರಲ್ಲಿ ಸ್ಟ್ರಾಂಗ್ ಎಮೋಷನ್ಸ್ ಇದೆ ಅಂತ. ಆಪ್ಷನ್ ಎ, ದ ಟ್ರೈನ್ ಅರೈವ್ಡ್ ಆನ್ ಅ ಟೈಮ್. ಆಪ್ಷನ್ ಬಿ, ಓಪನ್ ದ ವಿಂಡೋ. ಆಪ್ಷನ್ ಸಿ, ಹೌ ಬ್ಯೂಟಿಫುಲ್ ಶಿ ಸಿಂಗ್ಸ್ ಅಂತ ಇದೆ. ಅಂಡ್ ಡಿಡ್ ಹಿ ಕಾಲ್ ಯು ಅಂತ ಇದೆ. ಸ್ನೇಹಿತರೆ, ಸ್ಟ್ರಾಂಗ್ ಫೀಲಿಂಗ್ಸ್ ಇರೋದು ಹೌ ಬ್ಯೂಟಿಫುಲ್ ಶಿ ಸಿಂಗ್ಸ್ ಅಂತ. ಇಲ್ಲಿ ಸ್ಟ್ರಾಂಗ್ ಫೀಲಿಂಗ್ಸ್ ಕಾಣಿಸ್ತಾ ಇದೆ ನಿಮ್ಗೆ, ಹಾಗಾಗಿ ಸ್ಟ್ರಾಂಗ್ ಫೀಲಿಂಗ್ಸ್ ಅಂದ್ರೇನೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಸೊ ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ, ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ. ಹೌದಲ್ವಾ? ಎಸ್, ನೋಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾ, ಸಿಕ್ಸ್ ಕ್ವಶನ್ಗೆ ಮೂವ್ ಆಗೋಣ. ಓಕೆ, ಸೊ ನೋಡಿ, ವಿಚ್ ತಡೀರಿ, ಇದು ಕಾಣಿಸ್ತಾ ಇಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇಂಪರೇಟಿವ್. ಓಕೆ, ಇಂಪರೇಟಿವ್ ಬಗ್ಗೆ ಕೇಳಿದ್ದಾರೆ. ಓಕೆನಾ? ಇನ್ನೊಂದು ಸ್ವಲ್ಪ ನಾನು ಸ್ಮಾಲ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇಂಪರೇಟಿವ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಇಂಪರೇಟಿವ್ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಆಪ್ಷನ್ ಏನಿದೆ, ವೈ ಆರ್ ಯು ಅಪ್ಸೆಟ್ ಅಂತ ಇದೆ. ನೋಡಿ, ನನಗೆ ಈ ಕ್ಲಾಸ್ ಮಾಡ್ಬೇಕಾದ್ರೂ ಹರಿಬರಿ, ನೆಕ್ಸ್ಟ್ ಕ್ಲಾಸ್ ಇದೆ, ಮತ್ತೆ ಈಗ ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ, ಏನಾದರೂ ಮಾಡಬೇಕು, ಈ ರೀತಿ ಎಲ್ಲ ಇರುತ್ತಾರೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನಾವು ಟೈಮ್ನ ಸೇವ್ ಮಾಡಿಕೊಂಡು PPT ಮಾಡ್ಕೊಂಡು ನಿಮ್ಮ ಎದುರುಗಡೆ ಬಂದಿದ್ದೀವಿ ಅಂದ್ರೆ ಎಷ್ಟೋ ಜನ ಕ್ಲಾಸ್ ನೋಡ್ತಾರೆ, ಸುಮ್ಮನೆ ಹೋಗ್ತಾರೆ. ಒಂದು ಲೈಕ್ ಮಾಡೋಕ್ಕೂ ಕೂಡ ಅವ್ರಿಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಸ್ನೇಹಿತರೆ ನೋಡೋರು ಎಲ್ಲರೂ ಕೂಡ ಲೈಕ್ ಮಾಡ್ತಾ ಹೋಗಿ. ಓಕೆ, ಸೊ ನೋಡಿ, ಇಂಪರೇಟಿವ್ ಸೆಂಟೆನ್ಸ್ ನೋಡ್ಬೇಕಾಗಿದೆ. ಆಪ್ಷನ್ ಎ, ವೈ ಆರ್ ಯು ಅಪ್ಸೆಟ್ ಅಂತ ಇದೆ, ಕ್ವಶನ್ ಮಾರ್ಕ್ ಇದೆ, ಹಾಗಾಗಿ ಇದಾಗಲ್ಲ ಅಂತ ತೆಗೆದ್ಬಿಡಿ. ಪ್ಲೀಸ್ ಕೀಪ್ ಯುವರ್ ಫೋನ್ ಆನ್ ಸೈಲೆಂಟ್ ಮೋಡ್ ಅಂತ ಇದೆ. ಸ್ವಲ್ಪ ನೋಡೋಣ, ನೆಕ್ಸ್ಟ್ ಹೋಗೋಣ. ದ ಮೀಟಿಂಗ್ ಸ್ಟಾರ್ಟ್ಸ್ ಅಟ್ 10 ಅಂತ ಇದೆ. ಅಂಡ್ ವಾಟ್ ಅ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಅಂತ ಇದೆ. ಸೊ ಸ್ನೇಹಿತರೆ, ಇಲ್ಲಿ ಡಿಲೀಟ್ ಮಾಡ್ತಾ ಹೋಗಿ. ವೈ ಆರ್ ಯು ಅಪ್ಸೆಟ್ ಅಂದ್ರೆ ಕ್ವಶನ್ ಮಾರ್ಕ್ ಆಯ್ತು, ಇದಾಗಲ್ಲ. ಆಪ್ಷನ್ ಸಿ ಯಾಕಾಗಲ್ಲ ಅಂದ್ರೆ, ದ ಮೀಟಿಂಗ್ ಸ್ಟಾರ್ಟ್ಸ್ ಅಟ್ 10 ಅಂತ ಹೇಳಿದ್ದಾರೆ. ಇದೊಂದು ಡಿಕ್ಲರೇಟಿವ್ ಸೆಂಟೆನ್ಸ್ ಇದೆ, ಒಂದು ಹೇಳಿಕೆ ಇದೆ, ಅಂಡ್ ಫುಲ್ ಸ್ಟಾಪ್ ಕೂಡ ಇದೆ, ಹಾಗಾಗಿ ಇದು ಕೂಡ ಆಗಲ್ಲ. ಆಪ್ಷನ್ ಡಿ ಏನಾಗಿದೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿದೆ, ಹಾಗಾಗಿ ಈ ಡಿ ಆಪ್ಷನ್ ಕೂಡ ಆಗಲ್ಲ. ಅಂಡ್ ಪ್ಲೀಸ್ ಅಂತ ಬಂದಿದೆ, ಇಂಪರೇಟಿವ್ ಸೆಂಟೆನ್ಸ್, ರಿಕ್ವೆಸ್ಟ್ ಇದೆ, ಪ್ಲೀಸ್ ಕೀಪ್ ಯುವರ್ ಫೋನ್ ಆನ್ ಸೈಲೆಂಟ್ ಮೋಡ್ ಅಂತ ಇದೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ,
ನೀವು ಕೂಡ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹೆಚ್ಚು ಕ್ವಶನ್ಸ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತು. ನಿಮಗೆ ಥೇರಿ ಆದ ತಕ್ಷಣ MCQ ಆಗ್ಬಿಟ್ರೆ ನಿಮ್ಗೆ ಫುಲ್ ಕಂಪ್ಲೀಟ್ ಆಗಿ ಈ ಒಂದು ಟಾಪಿಕ್ ಕ್ಲಿಯರ್ ಆಗ್ಬಿಡ್ಬೇಕು. ಆ ತರ ಕ್ವಶನ್ಸ್ ತಗೊಂಡ್ಬಿಟ್ಟಿದೆ. ಓಕೆ, ಎಸ್. ದ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಅಂತ ಇದೆ. ದ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಅಂತ ಇದೆ. ಸೊ ಮಕ್ಕಳು ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ಅಥವಾ ಪಾರ್ಕ್ ಅಥವಾ ಗಾರ್ಡನ್ ಅಲ್ಲಿ ಆಡ್ತಿದ್ದಾರೆ ಅಂತ. ಸೊ ದಿಸ್ ಈಸ್ ವಾಟ್? ಡಿಕ್ಲರೇಟಿವ್ ಸೆಂಟೆನ್ಸ್, ಇಂಟರಗೇಟಿವ್ ಸೆಂಟೆನ್ಸ್, ಇಂಪೇರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಫ್ರೆಂಡ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಬರ್ಬೇಕಾಗಿತ್ತಂದ್ರೆ ಇಲ್ಲಿ ಈ ಸಿಂಬಲ್ ಇರಬೇಕು, ಇಲ್ಲ. ಇಂಟರಗೇಟಿವ್ ಬರ್ಬೇಕಾದ್ರೆ ಈ ಸಿಂಬಲ್ ಇರಬೇಕು, ಇದು ಕೂಡ ಇಲ್ಲ. ಇಂಪೇರೇಟಿವ್ ಸೆಂಟೆನ್ಸ್ ಇರಬೇಕಾದ್ರೆ ಪ್ಲೀಸು, ರಿಕ್ವೆಸ್ಟು, ಆರ್ಡರು ಏನಾದರೂ ಇರಬೇಕು, ಯಾವುದು ಇಲ್ಲ. ಸೊ ಹಾಗಾಗಿ ಇಲ್ಲಿ ಫುಲ್ ಸ್ಟಾಪ್ ಬಂದಿದೆ. ಹೀಗಾಗಿ ಇದು ಡಿಕ್ಲರೇಟಿವ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿ ನೀವು ಅನಾಲಿಸಿಸ್ ಮಾಡಬೇಕು. ಓಕೆನಾ? ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನೋಡಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, 8th ಕ್ವಶನ್. ವಿಚ್ ಸೆಂಟೆನ್ಸ್ ಈಸ್ ನಾಟ್ ಆನ್ ಇಂಟರಗೇಟಿವ್? ಹಾಗಾದ್ರೆ ಎಲ್ಲ ಆಪ್ಷನ್ಸು ನಿಮಗೆ ಇಂಟರಗೇಟಿವ್ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ್ದು ಇಲ್ಲ ಅದನ್ನ ನಾವು ಚೂಸ್ ಮಾಡಬೇಕಾಗಿದೆ. ಆಪ್ಷನ್ ಎ, ವೇರ್ ಡಿಡ್ ಯು ಬೈ ದಿಸ್ ಬುಕ್ ಅಂತ ಇದೆ. ಕ್ಯಾನ್ ಎನಿ ಒನ್ ಸಾಲ್ವ್ ದಿಸ್ ಪಜಲ್ ಅಂತ ಇದೆ. ಓಕೆ, ದಿಸ್ ಪಜಲ್. ಕ್ಯಾನ್ ಎನಿ ಒನ್ ಸಾಲ್ವ್ ದಿಸ್ ಪಜಲ್ ಅಂತ ಇದೆ. ಅಂಡ್ ಕೈಂಡ್ಲಿ ವೇಟ್ ಔಟ್ಸೈಡ್ ಅಂತ ಇದೆ. ಅಂಡ್ ಆಪ್ಷನ್ ಡಿ ಅಲ್ಲಿ ನಿಮಗೆ ವೈ ವೇರ್ ದೇ ಆಬ್ಸೆಂಟ್ ಅಂತ ಇದೆ. ನೋಡಿ, ಇಲ್ಲೂ ಕ್ವಶನ್ ಮಾರ್ಕ್ ಇದೆ ಫ್ರೆಂಡ್ಸ್, ಇದು ಕರೆಕ್ಟ್ ಆಗಿದೆ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇದು ಇಂಟರಗೇಟಿವ್ ಇದೆ. ಇಲ್ಲೂ ಕ್ವಶನ್ ಮಾರ್ಕ್ ಇದೆ, ಇದು ಕೂಡ ಇಂಟರಗೇಟಿವ್ ಇದೆ. ಇದು ನಮ್ಗೆ ಡಿಕ್ಲರೇಟಿವ್ ಸೆಂಟೆನ್ಸ್ ಇದೆ. ಹಾಗಾಗಿ ಇದು ಯಾವುದಲ್ಲ ಅಂತ ಅಂದ್ರೆ ಇಂಟರಗೇಟಿವ್ ಅಲ್ಲ. ಹಾಗಾಗಿ ಇದು ಸರಿಯಾದ ಉತ್ತರ. ಯಾವುದು ಇಂಟರಗೇಟಿವ್ ಅಲ್ವೋ ಅದನ್ನೇ ಕ್ವಶನ್ ಕೇಳಿದ್ದಾರೆ ಅಲ್ವಾ? ಎಸ್. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಯಾರಿಗೆಲ್ಲ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಬೇಕಾಗಿದ್ರೆ ಸ್ಪರ್ಧಾಕರ್ಷ ಅಕಾಡೆಮಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ಇಂಗ್ಲಿಷ್ ಉಪನ್ಯಾಸಕಿ ಆಗಿ. ಸೊ ನಿಮ್ಗೆ ಬೇಕಾಗಿದ್ರೆ ನೀವು ನನ್ನ ಕಮೆಂಟ್ ಮಾಡಿ, ನಾನು ನಿಮ್ಗೆ ಫೋನ್ ನಂಬರ್ನ ಕಳಿಸ್ತೀನಿ. ಓಕೆ, ಎಸ್. ನೋಡಿ, ನೆವರ್ ಸ್ಪೀಕ್ ರೂಡ್ಲಿ ಟು ಯುವರ್ ಎಲ್ಡರ್ಸ್ ಅಂತ ಇದೆ. ನೆವರ್ ಸ್ಪೀಕ್ ರೂಡ್ಲಿ ಟು ಯುವರ್ ಎಲ್ಡರ್ಸ್ ಅಂತ ಇದೆ. ಆಪ್ಷನ್ ಎ ಡಿಕ್ಲರೇಟಿವ್, ಆಪ್ಷನ್ ಬಿ ಇಂಪರೇಟಿವ್, ಆಪ್ಷನ್ ಸಿ ಇಂಟರಗೇಟಿವ್, ಆಪ್ಷನ್ ಡಿ ಎಕ್ಸ್ಕ್ಲಾಮೇಟರಿ ಅಂತ ಇದೆ. ಸ್ನೇಹಿತರೆ, ನೆವರ್ ಸ್ಪೀಕ್ ರೂಡ್ಲಿ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಅಡ್ವೈಸ್ ಮಾಡ್ತಿದ್ದಾರೆ, ನಿಮ್ಗಿಂತ ದೊಡ್ಡವರಿಗೆ ನೀವು ರೂಡ್ ಆಗಿ ಮಾತಾಡಬಾರ್ದು ಅಂತ. ಹಾಗಾಗಿ ಇಂಪೇರೇಟಿವ್ ಸೆಂಟೆನ್ಸ್ ಆಗುತ್ತೆ. ಸಿಂಪಲ್. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎಸ್. ವಿಡಿಯೋ ಲೈಕ್ ಮಾಡ್ತಾ ಹೋಗಿ, ಹೈಪ್ ಮಾಡಿ ಫ್ರೆಂಡ್ಸ್, ಹೈಪ್ ಮಾಡಿ ಪಾಯಿಂಟ್ಸ್ ನ ಕೊಡ್ತಾ ಹೋಗಿ. ಎಸ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 10th ಕ್ವಶನ್. ಎಸ್. ಓಕೆ, 10th ಕ್ವಶನ್ ನೋಡಿ. ವಿಚ್ ಸೆಂಟೆನ್ಸ್ ಇಸ್ ದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ದೇ ವಿಸಿಟೆಡ್ ಮೈಸೂರು ಲಾಸ್ಟ್ ವೀಕ್. ಓಕೆ. ಆಪ್ಷನ್ ಬಿ, ಹೌ ಫಾರ್ಚುನೇಟ್ ವಿ ಆರ್ ಅಂತ ಇದೆ ರೀ. ಓಕೆ. ಅಂಡ್ ಡಿ ಆಪ್ಷನ್ ಅಲ್ಲಿ ಡಿಡ್ ದೇ ಫಿನಿಶ್ ದ ಪ್ರಾಜೆಕ್ಟ್ ಅಂತ ಇದೆ. ಅಂಡ್ ಟರ್ನ್ ಆಫ್ ದ ಲೈಟ್ಸ್ ಅಂತ ಇದೆ. ನಮ್ಗೆ ಎಕ್ಸ್ಕ್ಲಾಮೇಟರಿ ಬೇಕಾಗಿದೆ. ಹಾಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ನೋಡಿ, ನಾನು ಜಸ್ಟ್ ಆ ಸಿಂಬಲ್ಸ್ ಮೇಲೆನೆ ತಿಳ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ? ಸೊ ದಿಸ್ ಈಸ್ ದ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂಡ್ ದಿಸ್ ಈಸ್ ದ ಇಂಟರಗೇಟಿವ್ ಸೆಂಟೆನ್ಸ್. ಅಂಡ್ ಟರ್ನ್ ಆಫ್ ದ ಲೈಟ್ ಅಂದ್ರೆ ಇದು ಇಂಪೇರೇಟಿವ್ ಸೆಂಟೆನ್ಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂಡ್ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಇನ್ನು ನಿಮ್ಗೆ 5 ಕ್ವಶನ್ಸ್ ನಾನು ತಗೊಂಡ್ ಬಂದಿದ್ದೀನಿ, ಬಟ್ ಸಮಯನೇ ಇಲ್ಲ ರೀ. ಐ ಡೋಂಟ್ ಹ್ಯಾವ್ ಟೈಮ್ ಟು ಡೂ ಆಲ್ ಥಿಂಗ್ಸ್. ಓಕೆ, ಮಾಡೋಣ. ಓಕೆ, ವೇಟ್ ಮಾಡ್ತೀನಿ ಒಂದು ನಿಮಿಷ. ಕ್ಲಾಸ್ ಶೆಡ್ಯೂಲ್ ಮಾಡಬೇಕಾಗುತ್ತೆ. ಎಸ್, ಸರಿ, ಕಂಪ್ಲೀಟ್ ಆಗಿ ಮುಗಿಸೋಣ. ಕುಡ್ ಯು ಲ್ಯಾಂಡ್ ಮಿ ಯುವರ್ ನೋಟ್ಬುಕ್ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಕುಡ್ ಯು ಅಂತ ಬಂದಿದೆ ಅಂದ್ರೆ ಇದೇನಾಗುತ್ತೆ? ರಿಕ್ವೆಸ್ಟ್ ಆಗುತ್ತೆ. ಸೊ ರಿಕ್ವೆಸ್ಟ್ ಆದ್ರೆ ನಮ್ದು ಇಂಪರೇಟಿವ್ ಸೆಂಟೆನ್ಸ್ ಕ್ವಶನ್ ಆಗುತ್ತೆ. ಇಲ್ಲಿ ಡಿಕ್ಲರೇಟಿವ್, ಎಕ್ಸ್ಕ್ಲಾಮೇಟರಿ, ಇಂಟರಗೇಟಿವ್ ಅಲ್ಲ. ಓಕೆನಾ? ಡೈರೆಕ್ಟ್ ಆಗಿ ನಿಮ್ಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಆಪ್ಷನ್ ಸಿ ಇಂಟರಗೇಟಿವ್ ಕ್ವಶನ್. ಎಲ್ಲಿದೆ ಇಂಟರಗೇಷನ್? ಓಹೋ, ಗಡಿಬಿಡಿ. ಇದಕ್ಕೆ ಗಡಿಬಿಡಿ ಮಾಡಬಾರ್ದು ಅಂತ ಹೇಳೋದು. ಸಾರಿ. ಓಕೆ. ಸೊ ನಮಗೆ ಕ್ವಶನ್ ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ರೀ. ಕ್ವಶನ್ ಮಾರ್ಕ್ ತುಂಬಾ ಇಂಪಾರ್ಟೆಂಟು. ಸಾರಿ, ಅದು ಕ್ಲಾಸ್ ನಾನು ಅದೇ ಹೇಳ್ದಲ್ಲ, ಪ್ರೆಷರ್ ಜಾಸ್ತಿ ಇದೆ, ಏನ್ ಮಾಡೋದು. ಕುಡ್ ಯು ಅಂತ ಅಂದಾಗ ಇಲ್ಲಿ ರಿಕ್ವೆಸ್ಟ್ ಆಗಿಲ್ಲ. ನೋಡಿ, ನಾನು ಫಸ್ಟ್ ಇದು ತಗೊಂಡೆ ಡಿಸೈಡ್ ಮಾಡಿಬಿಟ್ಟೆ. ಇದನ್ನೇ ಗಡಿಬಿಡಿ ಅಂತಾರೆ. ನೋಡಿ,
ಫ್ರೆಂಡ್ಸ್ ಕ್ವಶನ್ ಮಾರ್ಕ್ ಇದೆ, ಹಾಗಾಗಿ ಇದು ಇಂಟರಾಗೇಟಿವ್ ಸೆಂಟೆನ್ಸ್ ಆಗತ್ರಿ. ಕ್ವಶನ್ ಮಾರ್ಕ್ ಇದೆ ಅಂದಮೇಲೆ ಅದು ಇಂಟರಾಗೇಟಿವ್ ಸೆಂಟೆನ್ಸ್, ಮುಗೀತು ಅಷ್ಟೇ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾರಿ, ಇವಾಗ ಕೂಲಾಗಿ ಹೇಳ್ತೀನಿ, ಟೈಮ್ ಆದ್ರೂ ಪರವಾಗಿಲ್ಲ. ಒಬ್ಬ ಟೀಚರ್ ಯಾವತ್ತೂ ತಪ್ಪು ಮಾಡಬಾರ್ದಂತೆ. ಓಕೆ, ಸೊ 12th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇಂಪರೇಟಿವ್ ಸೆಂಟೆನ್ಸ್ ವಿತ್ ಅ ನೆಗೆಟಿವ್ ಕಮಾಂಡ್ ಅಂತ ಇದೆ. ನೆಗೆಟಿವ್ ಕಮಾಂಡ್ ಅಂತ ಇದೆ. ಓಕೆ, ಸೊ ನೆವರ್ ಗಿವ್ ಅಪ್ ಅಂತ ಇದೆ. ಅಂಡ್ ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಅಂಡ್ ಆಪ್ಷನ್ ಸಿ, ಶಿ ನೆವರ್ ಗಿವ್ಸ್ ಅಪ್. ಅಂಡ್ ಆಪ್ಷನ್ ಡಿ, ವಾಟ್ ಎ ಬ್ರೇವ್ ಸೋಲ್ಡರ್ ಅಂತ ಇದೆ. ಸ್ನೇಹಿತರೆ, ಇಂಪರೇಟಿವ್ ಸೆಂಟೆನ್ಸ್ ಕೇಳಿದ್ದಾರೆ, ಇಂಪರೇಟಿವ್ ಕೇಳಿದ್ದಾರೆ. ಸೊ ಅದೇನಿರ್ಬೇಕಂದ್ರೆ ನೆಗೆಟಿವ್ ಕಮಾಂಡ್ ಇರಬೇಕು, ನೆಗೆಟಿವ್ ಕಮಾಂಡ್ ಇರಬೇಕು. ಸೊ ಶಿ ನೆವರ್ ಗಿವ್ಸ್ ಅಪ್ ಅಂದ್ರೆ ಇದು ಪಾಸಿಟಿವ್ ಇದೆ ರೀ, ಸೊ ಹಂಗಾಗಿ ಇದಾಗಲ್ಲ. ವಾಟ್ ಎ ಬ್ರೇವ್ ಸೋಲ್ಜರ್ ಅಂತ ಇದೆ. ವಾಟ್ ಎ ಇದಂತೂ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದು. ಓಕೆ, ಹಾಗೆ ಇದು ಆಗಲ್ಲ. ಹೂ ಇಸ್ ಯುವರ್ ಕ್ಲಾಸ್ ಟೀಚರ್ ಕ್ವಶನ್ ಮಾರ್ಕ್ ಇದೆ, ಇದಾಗಲ್ಲ. ನೆವರ್ ಗಿವ್ ಅಪ್ ಅನ್ನೋದು, ನೆವರ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಇದೆ. ನೆವರ್, ನೆವರ್ ಅನ್ನೋ ಪದ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆರಾಮಾಗಿ ಹೇಳ್ತೀನಿ, ಡೋಂಟ್ ವರಿ. 13th ಕ್ವಶನ್, ವಿಚ್ ಸೆಂಟೆನ್ಸ್ ಈಸ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್? ನೋಡಿ, ಈಗ ನೀವು ಒಂದು ಹಂತಕ್ಕೆ ಬಂದಿರ್ತೀರಾ. ಈಗ ಏನ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋ ಹಾಗೆ ಆಗಿರ್ತೀರಾ ಇಷ್ಟು ಕ್ವಶನ್ಸ್ ಆದ್ಮೇಲೆ. ವಿಚ್ ಸೆಂಟೆನ್ಸ್ ಈಸ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಲ್ಲಿ ಆಫ್ ಅಥವಾ ಆಲ್ಸ್ ಅಂತ ತಗೊಳ್ಳಿ. ವಿ ಲಾಸ್ಟ್ ದ ಮ್ಯಾಚ್ ಅಂತ ಇದೆ, ಡಿಕ್ಲರೇಟಿವ್ ಕೇಳಿದ್ದಾರೆ, ನೆನಪಿರ್ಲಿ. ಮೈ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು ಅಂತ ಇದೆ ರೀ. ವಾಟರ್ ಬಾಲ್ಸ್ ಎಟ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ. ವಿಲ್ ಯು ಜಾಯ್ನ್ ಅಸ್ ಅಂತ ಇದೆ. ಸೊ ಇದು ಇಂಟರಾಗೇಟಿವ್ ಆಗುತ್ತೆ, ಇದಾಗಲ್ಲ. ಇದು ಡಿಕ್ಲರೇಟಿವ್ ಕೇಳಿದಾರಲ್ವಾ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಯಾಕಾಗಲ್ಲ ಮ್ಯಾಮ್ ಅಂದ್ರೆ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ. ಮೇ ಗಾಡ್ ಬ್ಲೆಸ್ ಅಂತಂದ್ರೆ ಒಬ್ರು ಬೇರೆಯವ್ರಿಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇದು ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್. 14th ಕ್ವಶನ್ ನೋಡಿ. ವಾಟ್ ಆನ್ ಇನ್ಕ್ರೆಡಿಬಲ್ ಡಿಸ್ಕವರಿ ಅಂತ ಇದೆ. ಇಲ್ಲಿ ವಾಟ್ ಇದೆ, ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ. ಇವೆರಡನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ವಾಟ್ ಆನ್ ಇನ್ಕ್ರೆಡಿಬಲ್ ಡಿಸ್ಕವರಿ. ಆಪ್ಷನ್ ಎ ಡಿಕ್ಲರೇಟಿವ್, ಆಪ್ಷನ್ ಬಿ ಇಂಪರೇಟಿವ್, ಆಪ್ಷನ್ ಸಿ ಇಂಟರಾಗೇಟಿವ್, ಆಪ್ಷನ್ ಡಿ ಎಕ್ಸ್ಕ್ಲಾಮೇಟರಿ. ಫ್ರೆಂಡ್ಸ್, ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗತ್ತೆ. ಸೊ ನೋಡಿ, ವಾಟ್ ಎ ಇದೊಂದು ಆಶ್ಚರ್ಯದಾಯಕವಾದಂತಹದ್ದು ಅಂತ ಹೇಳ್ತೀವಿ, ಭಾವಸೂಚಕ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಈ ಸಿಂಬಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಕ್ವಶನ್. ಎಲ್ಲರೂ ಕೂಡ ಇವಾಗ್ಲಾದ್ರೂ ಏನ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಸ್ನೇಹಿತರೆ. ದಿಸ್ ಈಸ್ ದ ಲಾಸ್ಟ್ ಕ್ವಶನ್. ವಿಚ್ ಸೆಂಟೆನ್ಸ್ ಗಿವ್ಸ್ ಅ ಕಮಾಂಡ್ ಅಂತ ಇದೆ. ಓಕೆ, ಆಪ್ಷನ್ ಎ, ವೈ ಡಿಡ್ ಯು ಲೀವ್ ಅರ್ಲಿ. ಆಪ್ಷನ್ ಬಿ, ಶಿ ಈಸ್ ರೀಡಿಂಗ್ ಅ ನೋವೆಲ್. ಆಪ್ಷನ್ ಸಿ, fasten your seat belt immediately. Okay, immediately ಅಂತ ಇದೆ. ದೆನ್ ಆಪ್ಷನ್ ಡಿ, ವಾಟ್ ಎ ವಂಡರ್ಫುಲ್ ಪೇಂಟಿಂಗ್ ಅಂತ ಇದೆ. ಏನ್ ಕೇಳಿದ್ದಾರೆ? ಕಮಾಂಡ್ ಕೇಳಿದ್ದಾರೆ. ಯಾವ್ದ್ರಲ್ಲಿ ಕಮಾಂಡ್ ಇದೆ ಈಗ ನೋಡಿ, ಯಾವ್ದ್ರಲ್ಲಿ ಕಮಾಂಡ್ ಇದೆ ಈಗ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನ್ ಹೇಳ್ತಿದ್ದಾರೆ? ನಿಮ್ಮ ಸೀಟ್ ಬೆಲ್ಟ್ ಅನ್ನ ಇಮಿಡಿಯೇಟ್ ಆಗಿ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹೇಗ್ ಡಿಲೀಟ್ ಮಾಡಬೇಕು ಅಂತ ಅಂದ್ರೆ, ಅಟ್ಲೀಸ್ಟ್ ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂದ್ರೂ ಕೂಡ ಇದು ಕ್ವಶನ್ ಮಾರ್ಕ್ ಇದೆ, ಇಂಟರಾಗೇಟಿವ್ ಸೆಂಟೆನ್ಸ್ ಇದೆ, ಇದಾಗಲ್ಲ ಅಂತ ತಿಳ್ಕೊಳ್ಳಿ. ಇಲ್ಲಿ ಫುಲ್ ಸ್ಟಾಪ್ ಬಂದಿದೆ, ಒಂದು ಹೇಳಿಕೆ ರೂಪದಲ್ಲಿದೆ. ಶಿ ಈಸ್ ರೀಡಿಂಗ್ ಅ ನೋವೆಲ್ ಅಂದ್ರೆ ಇದು ಡಿಕ್ಲರೇಟಿವ್ ಸೆಂಟೆನ್ಸ್ ಆಗುತ್ತೆ, ಇದಾಗಲ್ಲ. ನಿಮ್ಗೆ ಅಟ್ಲೀಸ್ಟ್ ಅರ್ಥ ಆಗಿಲ್ಲ ಅಂದ್ರೆ ಈ ರೀತಿ ಡಿಲೀಟ್ ಮಾಡ್ಕೊಳ್ಳಿ. ಆಪ್ಷನ್ ಡಿ ಯಾಕಾಗಲ್ಲ? ವಾಟ್ ಎ ವಂಡರ್ಫುಲ್ ಪೇಂಟಿಂಗ್ ಅಂದಾಗ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತೆ, ಹಾಗಾಗಿ ಇದು ಕೂಡ ಆಗಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಆದ್ರೂ ನೀವು ಏನ್ ಮಾಡಬಹುದು, ನಿಮ್ಮ ಕ್ವಶನ್ಗೆ ಆನ್ಸರ್ನ ಕಂಡುಹಿಡಿಬಹುದು. ಓಕೆ, ದಿಸ್ ಈಸ್ ದ ಕ್ಲಾಸ್ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನನ್ನ ತರಗತಿ ಕುರಿತು ನಿಮ್ಗೆ ಏನ್ ಅನಿಸ್ತಾ ಇದೆ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ, ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ನನಗೆ ಒಪಿನಿಯನ್ ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ ಫ್ರೆಂಡ್ಸ್ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂಡ್ ತುಂಬಾ ಜನಕ್ಕೆ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.